ಇಲ್ಲ ಎವ್ರಿವನ್. ಪೇರೆಂಟ್ಸ್ ಮಕ್ಳ ವಿಷಯ ಬಂದಾಗ ತುಂಬಾ ಕಾನ್ಶಿಯಸ್ ಆಗ್ತಾರೆ ಅಲ್ವಾ. ಕೆಲವೊಂದು ಪೇರೆಂಟ್ಸ್ ಹೇಳ್ತಾರೆ ನಾನು ಏನೂ ಓದಿಸೋದೇ ಇಲ್ಲ ನನ್ನ ಮಗುಗೆ, ಆದ್ರೆ ನನ್ನ ಮಗು ಐಕ್ಯೂ ಲೆವೆಲ್ ತುಂಬಾ ಚೆನ್ನಾಗಿದೆ. ಆದ್ರೆ ಕೆಲವೊಬ್ರು ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಗುಗೆ ನಾನು ಎಷ್ಟು ಓದಿಸಿದ್ರೇನು ಅದು ಐಕ್ಯೂ ಲೆವೆಲ್ ಇನ್ಕ್ರೀಸ್ ಆಗ್ತಿಲ್ಲ, ನಾನು ಯಾವಾಗ್ಲೂ ಪಾಪು ಹಿಂದೆನೆ ಇರ್ಬೇಕು. ಐಕ್ಯೂ ಲೆವೆಲ್ ಇನ್ಕ್ರೀಸ್ ಮಾಡಕ್ಕೆ ಇವತ್ತು ನಾನು ಸಿಂಪಲ್ ಟಿಪ್ ಹೇಳ್ಕೊಡ್ತೀನಿ. ಯಾವಾಗ್ಲೂ ನಿಮ್ ಪಾಪುನ ಹಗ್ ಮಾಡಿ. ಮೇ ಬಿ 5 to 10 years ವರೆಗೂ. ಆಫ್ಟರ್ 10 years ಮಾಡಿದ್ರೇನು ತೊಂದರೆ ಇಲ್ಲ. ಎಸ್ಪೆಷಲಿ ಮಲಗ್ಬೇಕಾದ್ರೆ ಅವ್ರನ್ನ ಹಕ್ ಮಾಡ್ಕೊಂಡು ಮಕ್ಕಳು ಮಲಗ್ಬೇಕಾದ್ರೆ ಮಕ್ಕಳದು ನಿಮ್ದು ಬ್ಲೀಡಿಂಗ್ ಅಪೋಸಿಟ್ ಈಚ್ ಅದರ್ ಇರ್ಬೇಕು. ಆ ಕಂಡೀಷನ್ ಅಲ್ಲಿ ಅವ್ರ ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ರಿಯಾಕ್ಟ್ ಮಾಡಿ ಅವ್ರ ಐಕ್ಯೂ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇದು ಸೈಂಟಿಫಿಕ್ ರೀಸನ್. ಇನ್ನೊಂದ್ ತರ ನಮ್ ಎಮೋಷನಲ್ ಸ್ಟೇಟಸ್ ಅಲ್ಲಿ ನೋಡಿದ್ರೆ ಚೈಲ್ಡ್ಹುಡ್ ಬರೋದು ಒಂದೇ ಸರಿ ಅಲ್ವಾ. ಆಫ್ಟರ್ 10 years ಅವ್ರ ದೊಡ್ಡವರಾದ್ಮೇಲೆ ಆಫ್ಟರ್ ದೇ ಬಿಕಮಿಂಗ್ ಇಂಡಿಪೆಂಡೆಂಟ್, ನೀವು ಮಲ್ಗು ನನ್ನ ಜೊತೆ ಕೂತ್ಕೊಂಡ್ರು ಅವ್ರು ಬರಲ್ಲ, ಅವ್ರಿಗೆ ಸಿಗಲ್ಲ. ದೇ ವಿಲ್ ಬಿ ಬಿಸಿ ಇನ್ ದೇರ್ ಓನ್ ಲೈಫ್. ಅದನ್ನ ಎಕ್ಸ್ಪ್ರೆಸ್ ಮಾಡಿ, ನಿಮ್ ಲವ್ ನ ಎಕ್ಸ್ಪ್ರೆಸ್ ಮಾಡಿ, ನಿಮ್ ಡೈಲಿ ರೂಟೀನ್ ಆಕ್ಟಿವಿಟಿ ಇಂದ ಅವ್ರ ಐಕ್ಯೂ ಲೆವೆಲ್